ಅತ್ಯಾಚಾರ ಕೇಸಲ್ಲಿ ಜೈಲು ಸೇರಿರೋ ಪ್ರಜ್ವಲ್ ರೇವಣ್ಣ ಕಂಬಿ ಹಿಂದೆ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ. ದುಬಾರಿ ಮೊಬೈಲ್, ಸ್ಟೈಲಿಶ್ ಡ್ರೆಸ್ ಹಾಕೊಂಡು ದರ್ಬಾರ್ ನಡೆಸಿದವನಿಗೆ ಖಾಕಿ ಶಾಕ್ ಕೊಟ್ಟಿದೆ. ಕಲ್ಲರ್ ಡ್ರೆಸ್ ಹಿಂದಿನ ಕರ್ಮಕಾಂಡವೂ ಬಯಲಾಗಿದೆ. ಮತ್ತೊಂದು ಕಡೆ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಯ ತಲೆದಂಡ ಆಗಿದೆ. ಕಲ್ಲರ್ ಬಟ್ಟೆ, ಮೊಬೈಲ್ ಶೋಕಿ. ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಬಿಂದಾಸ್ ಲೈಫ್. ಅತ್ಯಾಚಾರ ಕೇಸಲ್ಲಿ ಹಲ್ಚಲ್ ಎಬ್ಬಿಸಿದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೈಲೇ ಫಿಕ್ಸ್ ಆಗಿದೆ. ಹೊರಗಿದ್ದಾಗ ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡು ಹೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದ. ಕೈಗೊಬ್ರು ಕಾಲಿಗೊಬ್ರು ಆಳಿಟ್ಕೊಂಡು ಪೆನ್ ಡ್ರೈವ್ ಸಾಮ್ರಾಜ್ಯ ಸೃಷ್ಟಿಸಿದ್ದ. ಆದ್ರೀಗ ಅತ್ಯಾಚಾರಿ ಪಟ್ಟ ಹೊತ್ತು ಜೈಲು ಸೇರಿದ್ದಾರೆ. ಆದ್ರೂ ಪೆನ್ ಡ್ರೈವ್ ಪ್ರಜ್ವಲ್ ವೈಭೋಗದ ಜೀವನ ಮಾತ್ರ ನಿಂತಿಲ್ಲ. ಜೈಲಲ್ಲೂ ಶೋಕಿ ಮಾಡ್ತಾ ಇದ್ದ ಸಸ್ಪೆನ್ಸ್ ಬಟಾ ಬಯಲಾಗಿದೆ. ಕೈಯಲ್ಲಿ ದುಬಾರಿ ಮೊಬೈಲ್, ಮೈ ಮೇಲೆ ಸ್ಟೈಲಿಶ್ ಡ್ರೆಸ್, ಜೊತೆಗೊಂದು ಪೆನ್ ಡ್ರೈವ್. ಇದೆಲ್ಲ ಪ್ರಜ್ವಲ್ ರೇವಣ್ಣನ ಲೈಫ್ ಸ್ಟೈಲ್. ಜೈಲಲ್ಲಿ ನಾನು ಮಾಡಿದ್ದೇ ದರ್ಬಾರ್ ಅಂತಿದ್ದವನಿಗೆ ನಿನ್ನೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಸಿಸಿಬಿ ಪೊಲೀಸರು ಹಾಗೂ ಜೈಲಾಧಿಕಾರಿಗಳು ರೇಡ್ ಮಾಡಿ ಕರ್ಮಕಾಂಡ ಬಯಲಿಗೆಳೆದಿದ್ದಾರೆ. ರೇಡ್ ವೇಳೆ ಪ್ರಜ್ವಲ್ ಬ್ಯಾರಾಕ್ನಲ್ಲಿದ್ದಂಥ ಬಟ್ಟೆಗಳ ನಡುವೆ ಮೊಬೈಲ್ ಮತ್ತು ಪೆನ್ ಡ್ರೈವ್, ಚಾರ್ಜರ್ ಹಾಗೂ ನೀಲಿ ಬಣ್ಣದ ಪಾಕೆಟ್ ನೋಟ್ಬುಕ್ ಪತ್ತೆಯಾಗಿದೆ. ಪೊಲೀಸರು ಡ್ರಿಲ್ ಮಾಡ್ತಾ ಇದ್ದಂತೆ ಬ್ಯಾರಾಕ್ನಲ್ಲಿ ಸಿಕ್ಕ ನೀಲಿ ಬಣ್ಣದ ನೋಟ್ಬುಕ್ ತನ್ನದೇ ಅಂತ ಪ್ರಜ್ವಲ್ ಒಪ್ಪಿಕೊಂಡಿದ್ದಾರೆ. ಮೊಬೈಲ್ ಹಾಗೂ ಚಾರ್ಜರ್ ಮತ್ತೊಬ್ಬ ಆರೋಪಿ ಪ್ರತಾಪ್ಗೆ ಸೇರಿದ್ದು ಅಂತ ಗೊತ್ತಾಗಿದೆ. ಲಾಯರ್ ಹಾಗೂ ಸಂಬಂಧಿಕರಿಗೆ ಕರೆ ಮಾಡೋದಕ್ಕೆ ಮೊಬೈಲ್ ಬಳಸಿದ್ದಾಗಿ ಬಾಯ್ಬಿಟ್ಟಿದ್ದಾರೆ. ಸೀಸ್ ಆದ ಮೊಬೈಲ್ನಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್ ಮತ್ತು ಪ್ರೈಮ್ ವಿಡಿಯೋ ಆಪ್ಗಳು ಪತ್ತೆಯಾಗಿವೆ. ಇದಕ್ಕೆಲ್ಲ ಆಂಧ್ರ ಮೂಲದ ಏರ್ಟೆಲ್ ಸಿಮ್ ಬಳಸಿ ಇಂಟರ್ನೆಟ್ ಯೂಸ್ ಮಾಡಿದ್ರಂತೆ. ಕಳೆದ ಮಾರ್ಚ್ನಿಂದ ಸಿಮ್ ಆಕ್ಟಿವ್ ಆಗಿರೋದು ಗೊತ್ತಾಗಿದೆ. ಹೀಗಾಗಿ ಪೊಲೀಸರು ಏರ್ಟೆಲ್ ಕಂಪನಿ ಬಗ್ಗೆಯೂ ತನಿಖೆ ಮಾಡ್ತಿದ್ದಾರೆ. ಎಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಮತ್ತೆ ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಉತ್ತರ ಬಹುಶಃ ಅವರು ಮಿಸ್ಗೈಡ್ ಮಾಡೋಕ್ಕೆ ಇನ್ನು ಟ್ರೈ ಮಾಡ್ತಾ ಇದ್ದಾನೆ. ಇದು ಯಾರು ಸಜಾಬಂದಿ ಪ್ರಿಸನರ್ಸ್ ಇದ್ದಾರೆ ಅವರು ಪ್ರಿಸನ್ ರೂಲ್ಸ್ ಪ್ರಕಾರ ಫಾಲೋ ಮಾಡಿಕೊಂಡು ಕೈದಿದ್ದು ಬಟ್ಟೆ ಹಾಕಬೇಕು. ನಿನ್ನೆ ಅದು ಕೂಡ ಹಾಕಿರಲಿಲ್ಲ. ಸೊ ಇದೆಲ್ಲ ಈ ಲೋಪದೋಷಗಳು ನಾವು ಹೇಳಿದ್ರು ಕೂಡ ಇದು ಫಾಲೋ ಆಗಿಲ್ಲ. ಅದರ ಸಲುವಾಗಿ ಅವರಿಗೆ ಕೂಡ ಸೋ ಕಾಲ್ ನೋಟಿಸ್ ನಾವು ಕೊಟ್ಟಿದ್ದೀವಿ. ಸಿಸಿಬಿ ರೇಡ್ ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದ್ದು. ಪ್ರಜ್ವಲ್ ರೇವಣ್ಣ ಬ್ಯಾರಕ್ಕಲ್ಲಿ ಮೊಬೈಲು ಮತ್ತು ಪೆನ್ ಡ್ರೈವ್ ಸಿಕ್ಕಿರುವಂಥದ್ದು, ಅದಕ್ಕೆ ಮಧ್ಯಾಹ್ನದೊಳಗಡೆ ವರದಿ ಕೊಡಬೇಕು ಅನ್ನುವಂಥದ್ದು. ಇಲ್ಲ, ಐ ಡೋಂಟ್ ವಾಂಟ್ ಟು ಹರಿ ಅಪ್ ಎನಿಥಿಂಗ್. ಇವಾಗ ಸಿಕ್ಕಿದೆ, ಯಾರಿಂದ ಒಳಗೋಯ್ತು, ಯಾರಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ, ಯಾವ ರೀತಿ ಸಹಕಾರ ಮಾಡ್ತಾ ಇದ್ದಾರೆ, ಅದೆಲ್ಲ ಗೊತ್ತಾಗ್ಬೇಕಲ್ಲ. ಅದರಲ್ಲಿ ಯಾವ ಮೊಬೈಲ್ ಸಿಕ್ಕಿದೆ, ಯಾರ ಹತ್ರ ಪೆನ್ ಡ್ರೈವ್ ಸಿಕ್ಕಿದೆ, ಯಾರ್ದು ನೋಟ್ಬುಕ್ ಸಿಕ್ಕಿದೆ, ಅವೆಲ್ಲಾನು ಕೂಡ ಗೌಪ್ಯವಾಗಿ ಇಡಬೇಕಾಗ್ತದೆ. ಅದೆಲ್ಲಾನು ಕೂಡ ನಾವು ಸಮಯ ಬಂದಾಗ ತಿಳಿಸ್ತೀವಿ. ಅತ್ಯಾಚಾರ ಕೇಸಲ್ಲಿ ಅಪರಾಧಿಯಾದ್ರೂ ಪ್ರಜ್ವಲ್ ರೇವಣ್ಣ ಬಿಳಿ ವಸ್ತ್ರ ಧರಿಸಿಲ್ವಂತೆ. ಜೈಲಾಧಿಕಾರಿಗಳು ಎಷ್ಟೇ ವಾರ್ನ್ ಮಾಡಿದ್ರೂ ಕ್ಯಾರೆ ಅಂತಿಲ್ವಂತೆ. ಇದರ ಮಧ್ಯೆ ಮೊಬೈಲ್, ಪೆನ್ ಡ್ರೈವ್ ಅಂತ ದರ್ಬಾರ್ ನಡೆಸಿದ್ದಾರೆ. ಹೀಗಾಗಿ ಕರ್ತವ್ಯ ಲೋಪದ ಹಿನ್ನೆಲೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಜೈಲು ಎಸ್ಪಿ ಅಂಶುಕುಮಾರ್ಗೂ ಕೂಡ ಡಿಜಿಪಿ ಅಲೋಕ್ ಕುಮಾರ್ ನೋಟಿಸ್ ಜಾರಿ ಮಾಡಿದ್ದಾರೆ. ಕರ್ತವ್ಯ ಲೋಪಕ್ಕೆ ಕಾರಣ ನೀಡುವಂತೆ ಸೂಚಿಸಿದ್ದಾರೆ. ಈಗ ನಾವು ಇದು ಗೊತ್ತಾಯ್ತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂತಹ ಯಾರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅಲ್ಲಿ ಇನ್ಚಾರ್ಜ್ ಇದ್ರು ಅವನಿಗೆ ನಾವು ಸಸ್ಪೆಂಡ್ ಮಾಡಿದ್ವಿ. ಮತ್ತೆ ಈಗ ಯಾರು ಜೈಲರ್ ಅಥವಾ ಬೇರೆ ಅಲ್ಲಿ ಇದು ಸಿಬ್ಬಂದಿಗಳು, ಅಧಿಕಾರಿಗಳು ಇದ್ದಾರೆ, ಅವರದ್ದು ಏನು ರೂಲ್ ಇದೆ ಅದರ ಸಲುವಾಗಿ ನಾವು ಇದು DIG ಖನ್ಗಾವಿ ಅವರಿಗೆ ನಾವು ಇದು ಕೆಲಸ ನಾವು ವಹಿಸಿದ್ದೀವಿ. ಅವರು ನಾಳೆಯಿಂದ ಇನ್ಕ್ವೈರಿ ಮಾಡ್ತಾರೆ. ಮತ್ತೆ SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಅವರಿಗೆ ಕೂಡ ನಾವು ಸೋ ಕಾಲ್ ನೋಟಿಸ್ ಕೊಟ್ಟಿದ್ದೀವಿ. ಸದ್ಯ ಪ್ರಜ್ವಲ್ ಬ್ಯಾರಾಕ್ಗೆ ಮೊಬೈಲ್ ಹೇಗೆ ಬಂತು, ಮೊಬೈಲಲ್ಲಿ ಯಾವೆಲ್ಲ ಆಪ್ಗಳನ್ನ ಯೂಸ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಅದೇನೇ ಇರ್ಲಿ, ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಿದ್ದವರು ಹೈಫೈ ಲೀಡ್ ಮಾಡ್ತಾ ಇರುವಂತದ್ದು ವಿಪರ್ಯಾಸ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.